ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬರೋಣ. ಇವತ್ತಿನ ಟಾಪಿಕ್ ಸಿಂಪಲ್ಲು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ದೇವದೂತ್ ಪಡಿಕ್ಕಲ್ ಅವರು ಆ್ಯಡ್ ಆಗಿದ್ದಾರೆ. ಸೊ ನಮ್ಮ ಕನ್ನಡಿಗ ಅವರು ಒಂದು ಫಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಈ ರೀತಿ ಆಡಿ ಒಂದು ಟೆಸ್ಟ್ ಇಂಡಿಯನ್ ಟೆಸ್ಟ್ ಟೀಮ್ಗೆ ಬರೋದು ಇಟ್ಸ್ ಎ ಕ್ರೇಜಿ ನ್ಯೂಸ್. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ದೇವದೂತ್ ಪಡಿಕ್ಕಲ್ ಅವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಲ್ಲಿ ಅದು 2024ರಲ್ಲಿ ಯಾವ ಲೆವೆಲ್ಗೆ ಆಡಿದ್ದಾರೆ ಅಂದ್ರೆ, ಬ್ರದರ್ ಒಂದು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ನಮ್ಮ ಇಂಡಿಯಾಗೆ ಬೇಕಾಗಿರೋದು. ಯಾಕಂದ್ರೆ ರಿಷಬ್ ಪಂತ್ ಅವರು ಆಬ್ವಿಯಸ್ಲಿ ಅಲಭ್ಯತೆ ಕಾರಣ, ಸೊ ಎಲ್ರಿಗೂ ಗೊತ್ತಿರೋ ಹಂಗೆ ಏನೇನಾಯ್ತಂತ. ಸೊ ಅವ್ರ ಜಾಗದಲ್ಲಿ ಆಸ್ ಎ ವಿಕೆಟ್ ಕೀಪರ್ ಅಲ್ಲ ಗುರು, ಬಟ್ ಲೈಕ್ ಒಂದು ಪ್ಲೇಯರು, ಲೆಫ್ಟ್ ಹ್ಯಾಂಡೆಡ್ ಪ್ಲೇಯರ್ ಬೇಕು. ಯಾಕಂದ್ರೆ ನೀನು 6-7 ವಿಕೆಟ್ಗೆ ಜಡೇಜಾ, ಅಕ್ಷರ್ ಪಟೇಲ್ ಹೋಗೋ ಬದಲು ಮಿಡ್ಲಲ್ಲಿ ಒಬ್ರು ಇದ್ರೆ ಸ್ವಲ್ಪ ಕ್ರೇಜಿಯಾಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ದೇವದೂತ್ ಪಡಿಕ್ಕಲ್ ಅವರು ಒಂದು ನೆಕ್ಸ್ಟ್ ಲೆವೆಲ್, ಲೈಕ್ ಅಂದ್ರೆ 4 ಸೆಂಚುರಿ ಅಂದ್ರೆ ಮಾಮೂಲಿ ಎಲ್ಲ ಗುರು. 193. ಸೊ ಆಲ್ಮೋಸ್ಟ್ ಯಾವುದು ಸಿಂಗಲ್ ಡಿಜಿಟ್ ಕಾಣ್ತಾನೆ ಇಲ್ಲ ಗುರು. ಸೊ ಓವರ್ ಆಲ್ ಆಗಿ ಕ್ರೇಜಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಏನನ್ಸುತ್ತೆ ಗುರು ದೇವದೂತ್ ಪಡಿಕ್ಕಲ್, ನಮ್ಮ ಕನ್ನಡಿಗ, ನಮ್ಮ ಹೆಮ್ಮೆ? ಹೌದು, ದೇವದೂತ್ ಪಡಿಕ್ಕಲ್ ಆಕ್ಚುಲಿ ಡಿಸರ್ವಿಂಗ್ ಕಾಲ್ ಅನ್ಸುತ್ತೆ. ಎಸ್ಪೆಷಲಿ ಒಂಥರ ಲಕ್ಕು ಅಂತ ಹೇಳ್ಬೋದು. ಯಾಕಂದ್ರೆ KL ರಾಹುಲ್ ಅನ್ಎಕ್ಸ್ಪೆಕ್ಟೆಡ್ಲಿ ಬರೀ ನೆಕ್ಸ್ಟ್ ಮ್ಯಾಚ್ ಒಂದು ರೋಲ್ಡ್ ಔಟ್ ಆಗಿದ್ದಾರೆ. ಸೊ ದೇವದೂತ್ ಪಡಿಕ್ಕಲ್ ಅಫ್ಕೋರ್ಸ್ ನೀನು ಹೇಳ್ದಂಗೆ ಇಡೀ ಇಯರ್ ಒಳ್ಳೆ ಫಾರ್ಮ್ ಅಲ್ಲಿ ರನ್ಸ್ ತೋರಿಸ್ತಿದೆ. ಇಂಗ್ಲೆಂಡ್ ಲಯನ್ಸ್ ಮೇಲೆ ಕೂಡ ಒಂದು ಸೆಂಚುರಿ ಹೊಡೆದಿದ್ರು, 50 ಹೊಡೆದಿದ್ರು. ಸೊ ಅದೇ ಕಾನ್ಫಿಡೆನ್ಸ್, ಅದೇ ರಿವಾರ್ಡ್ ಮಾಡ್ದಂಗೆ ಆಯ್ತು ದೇವದೂತ್ ಪಡಿಕ್ಕಲ್ಗೆ. ಬಟ್ ಅದೇ ನಂಗೊಂದು ಏನು ಗೊತ್ತಾಗಿಲ್ಲ ಅಂದ್ರೆ, ಆಕ್ಚುಲಿ ದೇವದೂತ್ ಪಡಿಕ್ಕಲ್ ಟಾಪ್ ಆರ್ಡರ್ ಪ್ಲೇಯರ್. ಸೊ ನೀವು KL ರಾಹುಲ್ ನೋಡೋದಾದ್ರೆ ಇವಾಗ ಸದ್ಯಕ್ಕೆ ನಂಬರ್ 4 ಅಲ್ಲಿ ಆಡ್ತಾ ಇರೋದು. ಹೇಗೆ ದೇವದೂತ್ ಪಡಿಕ್ಕಲ್ ನ ಫಿಟ್ ಇನ್ ಮಾಡ್ತಾರೆ ಗೊತ್ತಲ್ಲ. ಅಫ್ಕೋರ್ಸ್ ಒಂದೇ ಟೆಸ್ಟ್ ಇರೋದು. ಸೊ ಬಟ್ ಸ್ಟಿಲ್ ಬೇರೆ ಆಪ್ಷನ್ ಇಲ್ಲದೆ ದೇವದೂತ್ ಪಡಿಕ್ಕಲ್ ತಗೊಂಡ್ರೆ ಅಥವಾ ಇನ್ನೊಂದು ಲೆಫ್ಟ್ ಹ್ಯಾಂಡ್ ಆಪ್ಷನ್ ತಗೊಂಡ್ರೆ ಗೊತ್ತಿಲ್ಲ. ಬಟ್ ಆಸ್ ಎ ಸ್ಟ್ಯಾಟಿಸ್ಟಿಕ್ಸ್ ವೈಸ್ ಒಳ್ಳೆ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಹೌದು ಸರ್, ಹೌದಲ್ಲ? ಹೌದಾ, 100% ಸರ್, ಸತ್ಯವಾದ ಮಾತು ಸರ್, ಸತ್ಯವಾದ ಮಾತು. ಎಸ್. ಸೊ ಓವರ್ ಆಲ್ ಅಂದ್ರೆ ಲೈಕ್ ಒಂದು ಪ್ಲೇಯಿಂಗ್ 11 ನೋಡಿದ್ರೆ ಈ ದೇವದೂತ್ ಪಡಿಕ್ಕಲ್ ಅವ್ರನ್ನ ನೀವು ಆ್ಯಡ್ ಮಾಡ್ತೀರಾ ಅಥವಾ ಇಲ್ಲ ಅಂತ. ಸೊ ಫಾರ್ ಎಕ್ಸಾಂಪಲ್ ಲೈಕ್ ಒಂದು ಪ್ರೊಬಾಬಲ್ ಪ್ಲೇಯಿಂಗ್ 11 ನೋಡಿದ್ರೆ, ರೋಹಿತ್ ಶರ್ಮಾ ಆಬ್ವಿಯಸ್ಲಿ ಕ್ಯಾಪ್ಟನು, ಅವ್ರು ಆಡ್ತಾರೆ, ಬಟ್ ರನ್ಸ್ ಬರಬೇಕು. ಜೈಸ್ವಾಲ್ ಆಬ್ವಿಯಸ್ಲಿ ಒಂದು ಲೆಫ್ಟ್ ಹ್ಯಾಂಡರ್ ವೀರೇಂದ್ರ ಸೆಹ್ವಾಗ್ ಆಡ್ತಾರೆ. ಶುಭ್ಮನ್ ಗಿಲ್ ಆಬ್ವಿಯಸ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸೆಂಚುರಿ ಹೊಡ್ತಿದ್ದಾರೆ, ಸೊ ಆಡ್ತಾರೆ. ಪಟಿದಾರ್ ಸೊ ಆಬ್ವಿಯಸ್ಲಿ ಒಂದು ಚಾನ್ಸ್ ಕೊಡ್ತಾರೆ. ಸೊ ದೇರ್ ಇಸ್ ಒಂದು ಕಾನ್ಫ್ಲಿಕ್ಟ್, ಸರ್ಫರಾಜ್ ಆರ್ ಪಡಿಕ್ಕಲ್, ಈ ಇಬ್ಬರ ಜಾಗದಲ್ಲಿ ಒಂದು ರೀಸನ್ ಇದೆ. ಲೈಕ್ ಯಾರಿಗೆ ಆಡಿಸ್ತೀರಾ ಅಂತ ಒಂದು ರೀಸನ್ ಕೊಟ್ಟು ಹೇಳಿ, ಯಾರಿಗೆ ಆಡಿಸ್ತೀರಾ ಅಂತ. ಅಂಡ್ KS ಭರತ್ ಆರ್ ಧ್ರುವ್ ಜುರೇಲ್, ಇದನ್ನ ನಾನು ಹೇಳ್ತೀನಿ ಗುರು. ನಂಗೆ ಯಾಕಂದ್ರೆ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ KS ಭರತ್ಗೆ ಹೆವಿ ಚಾನ್ಸ್ ಕೊಟ್ಟಿದ್ದಾರೆ ಆಯ್ತಾ, ಧ್ರುವ್ ಜುರೇಲ್ಗೆ ಚಾನ್ಸ್ ಇಲ್ಲ, ಇನ್ನೂ ಕೊಟ್ಟಿಲ್ಲ. ಅಂಡ್ ನಾವು ನೋಡಿಲ್ಲ ಫಸ್ಟ್ ಕ್ಲಾಸ್, ಸ್ಟ್ರೇಟ್ ಆಗಿ ಹೇಳ್ಬೇಕು ಅಂದ್ರೆ ಯಾರು ಆಲ್ಮೋಸ್ಟ್ ನೋಡಿರಲ್ಲ ಧ್ರುವ್ ಜುರೇಲ್ನ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಲ್ಲಿ ಹೆಂಗ್ ಆಡಿದಾರೆ ಅಂತ. IPL ಅಲ್ಲಿ ಆಡಿರೋದು ನೋಡಿದೀವಿ. ಒಳ್ಳೆ ಬ್ಯಾಟ್ಸ್ಮನ್, ಕ್ರೇಜಿಯಾಗಿ ಆಡ್ತಾರೆ. ಲೈಕ್ ಬ್ಯಾಕ್ ಹ್ಯಾಂಡ್ ಅಲ್ಲಿ ಎಲ್ಲ ಕ್ರೇಜಿಯಾಗಿ ಹೊಡಿತಾರೆ, ಲಿಪ್ ಆಯ್ತು, ಎಲ್ಲ ಶಾರ್ಟ್ಸ್ ಎಲ್ಲ ನೋಡಿದೀವಿ, ಕ್ರೇಜಿಯಾಗಿದೆ. ಸೊ KS ಭರತ್ ಜಾಗದಲ್ಲಿ ಧ್ರುವ್ ಜುರೇಲ್ ಆಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಬಟ್ KS ಭರತ್ನ ಈ ಒಂದು ಮ್ಯಾಚ್ ಅಲ್ಲಿ ನೋಡ್ಬೋದು, ಯಾಕಂದ್ರೆ ಒಂದು ಲಾಸ್ಟ್ ಚಾನ್ಸ್ ಗುರು. ಈ ಮ್ಯಾಚ್ ಆಡ್ಲಿಲ್ಲ ಅಂದ್ರೆ KS ಭರತ್ನ ಆಡ್ಸೋದು ಅಷ್ಟು ಕರೆಕ್ಟ್ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಆಬ್ವಿಯಸ್ಲಿ ರಿಷಬ್ ಪಂತ್ ಬಂದ್ಮೇಲೆ KS ಭರತ್ ಆಡ್ಸಲ್ಲ, ನಂಗಂತೂ ಕನ್ಫರ್ಮ್ ಇದೆ. ಸೊ ಓವರ್ ಆಲ್ ಆಗಿ ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಇವರೆಲ್ಲ ಮಾಮೂಲಿ ಸೇಮ್ ಟೀಮ್. ಸೊ ಲಾಸ್ಟ್ 5 ಎಲ್ಲ ಇದಾರಲ್ಲ ಸೇಮು. ಎರಡೇ ಇರೋದು ಗುರು ಇಲ್ಲಿ, ಸರ್ಫರಾಜ್ ಪಡಿಕ್ಕಲ್, KS ಭರತ್ ಆರ್ ಧ್ರುವ್. ಸೊ ನನ್ನ ಪ್ರಕಾರ KS ಭರತ್ ಒಂದು ಚಾನ್ಸ್ ಕೊಡಿ, ಬಟ್ ಆದ್ರೂ ನಂದು ಮನ್ಸು ಹೇಳ್ತಿದೆ ಧ್ರುವ್ ಜುರೇಲಿಗೆ ಆಡಿಸಿ. ಯಾಕಂದ್ರೆ ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು, ಏನಂತೀರಾ? ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು, ಅಷ್ಟೇ ಸಾಕು. ನಿಜ. ಸೊ ಆಕ್ಚುಲಿ ನಾನು ಆಕ್ಚುಲಿ ಇವತ್ತೊಂದು ಪಿಕ್ ಲೀಕ್ ಆಯ್ತು ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್ ಫೀಲ್ಡಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾರೆ. ಸೊ ಅದ್ರಲ್ಲಿ ಏನಾಗಿತ್ತಂದ್ರೆ, ಧ್ರುವ್ ಜುರೇಲ್ ಕೀಪಿಂಗ್ ಮಾಡ್ತಿದ್ರು, ಆಮೇಲೆ ಸರ್ಫರಾಜ್ ಫಸ್ಟ್ ಸ್ಲಿಪ್, ಆಮೇಲೆ ಯಶಸ್ವಿ ಜೈಸ್ವಾಲ್ ಸೆಕೆಂಡ್ ಸ್ಲಿಪ್, ಆಮೇಲೆ ಯಾರು ರಜತ್ ಪಾಟಿದಾರ್ ಗಲ್ಲಿಯಲ್ಲಿ. ಸೊ
ಸೊ ಈ ಕಾಂಬಿನೇಷನ್ ಅವ್ರಲ್ಲಿ ಹೋಗ್ತಾರೆ ಅಂದ್ರೆ ಮೋಸ್ಟ್ಲಿ ಪ್ಲೇಯಿಂಗ್ ಎಲೆವನ್ ಕೂಡ ಅದೇ ಮೋಸ್ಟ್ಲಿ ಇರುತ್ತೆ ಅನ್ಸುತ್ತೆ. ಅದೊಂದೇನೋ ಲೀಕ್ ಆದಾಗಿದೆ, ಬಟ್ ಸ್ಟಿಲ್ ಮೋಸ್ಟ್ ಪ್ರಾಬಲಿ ಅದೇ ಕಾಂಬಿನೇಷನ್. ಸರ್ಫರಾಜ್ ಪಡಿಕಲ್ ಕಾಂಬಿನೇಷನ್ ನೋಡಿದ್ರೆ ಆಕ್ಚುಲಿ ಸರ್ಫರಾಜ್ ನ ಫಸ್ಟ್ ಚಾನ್ಸ್ ಕೊಡ್ತಾರೆ, ಯಾಕಂದ್ರೆ ಅವ್ರು ಯಾವಾಗ್ಲೂ ನಾವು ಇಂಡಿಯನ್ ಟೀಮ್ ನೋಡ್ತೇವೆ ಸ್ವಲ್ಪ ಪೆಕ್ಕಿಂಗ್ ಆರ್ಡರ್ ನೋಡ್ತಾರೆ. ಫಸ್ಟ್ ಯಾರು ಪಿಕ್ ಮಾಡ್ತಾರೆ ಅವರಿಗೆ ಫಸ್ಟ್ ಚಾನ್ಸ್ ಕೊಟ್ಟು, ನೆಕ್ಸ್ಟ್ ಯಾರು ಪಿಕ್ ಮಾಡ್ತಾರೆ ಅವ್ರಿಗೆ ಚಾನ್ಸ್ ಕೊಟ್ಟು, ಆ ಟೈಪ್ ಕೊಡ್ತಾರೆ. ಸೊ ಡಿಸರ್ವಿಂಗ್ಲಿ ಸರ್ಫರಾಜ್ ಗ್ರೇಟ್ ರೆಕಾರ್ಡ್ ಇದೆ, ಚಾನ್ಸ್ ಕೊಡ್ಬೇಕು ಅನ್ಸುತ್ತೆ. ಇನ್ನು ಕಾದ್ರೆ ಆಗ್ಲಿಕ್ಕಿಲ್ಲ, ಮತ್ತೆ ಒಂದು ಡಿಮೋಟಿವೇಟ್ ಆಗೋ ಪೊಸಿಷನ್ ಆಗೋ ಮೊದಲು ಚಾನ್ಸ್ ಕೊಡ್ಬೇಕು. ಬಟ್ ನಂಗೆ ಇಂಟ್ರೆಸ್ಟಿಂಗ್ ಇರೋದು ಇವಾಗ ಕುಲ್ದೀಪ್ ಯಾದವ್ನ ಡ್ರಾಪ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಜಡೇಜಾ ಬಂದಾಗ, ಜಡೇಜಾದ ಅಫ್ಕೋರ್ಸ್ ಹೋಮ್ ಗ್ರೌಂಡ್ ರಾಜ್ಕೋಟ್ ಅಲ್ಲಿ. ಸೊ ಹಾಗಿರ್ಬೇಕಾದ್ರೆ ಕುಲ್ದೀಪ್ ಯಾದವ್ನ ಡ್ರಾಪ್ ಮಾಡ್ಬೇಕಾಗುತ್ತೆ. ಎಸ್ಪೆಷಲಿ ಕುಲ್ದೀಪ್ ಯಾದವ್ ಲಾಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂತಲ್ಲ. ಸೊ ಅದ್ರಿಂದ ಒಂದು ಏನ್ ಮಾಡ್ತಾರೆ, ಮೋಸ್ಟ್ಲಿ ಬುಮ್ರಾ ಸಿರಾಜ್ ಇಬ್ರನ್ನ ಆಡಿಸ್ತಾರೆ, ಯಾಕಂದ್ರೆ ಹಿಸ್ಟಾರಿಕಲಿ ರಾಜ್ಕೋಟ್ ಅಲ್ಲಿ ಸ್ವಲ್ಪ ಪೇಸರ್ಸ್ ಗೆ ಹೆಲ್ಪ್ ಬಂದಿದೆ. ಸೊ ಇಂಗ್ಲೆಂಡ್ ಕೂಡ ಅದೇ ಟೈಪ್ ಮಾಡ್ಬೋದು ಅನ್ಸುತ್ತೆ, ಇನ್ನೊಂದು ಪೇಸರ್ ತರಬಹುದು ಬೇಕಿದ್ರೆ. ಬಟ್ ಅದು ಒಂದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್, ಜಡೇಜಾ ಮತ್ತೆ ಕುಲ್ದೀಪ್ ಯಾದವ್. ಅಫ್ಕೋರ್ಸ್ ಜಡೇಜಾ ಬಂದ್ರೆ ಕುಲ್ದೀಪ್ ಯಾದವ್ನೇ ಬಿಡ್ಬೇಕಾಗುತ್ತೆ. ಇಲ್ಲ, ಅವ್ರ ಪ್ರಕಾರ ನೋಡಿದ್ರೆ ಇಂಗ್ಲೆಂಡ್ ಅವ್ರ ಪ್ರಕಾರ ರಾಬಿನ್ಸನ್ ಆಡಿಸ್ಬೋದು, ಆಂಡರ್ಸನ್ ಅಂಡ್ ರಾಬಿನ್ಸನ್ ಬೋತ್ ಸನ್ಸ್ ಕ್ಯಾನ್ ಪ್ಲೇ ಅಂತ ಇಬ್ರು ಆಡ್ಬೋದು. ನೋಡ ಅವ್ರಿಬ್ರು ಆಡಿಸ್ತಾರೆ ಇಲ್ಲ ಗೊತ್ತಿಲ್ಲ, ಬಟ್ ಅವ್ರದ್ದು ಆಲ್ಮೋಸ್ಟ್ ಸೆಟ್ಲ್ ಆಗಿದೆ ಗುರು. ಜಾಕ್ಲಿಚ್ ಒಬ್ರು ಇಲ್ಲ. ಸೊ ನಮ್ಗೆ ಗೊತ್ತಿತ್ತು ಜಾಕ್ಲಿಚ್ ಆಡಲ್ಲ ಅಂತ, ಲೈಕ್ ಅಂದ್ರೆ ಇದಾಗಿತ್ತಲ್ಲ, ಇಂಜುರಿ ಆಗಿತ್ತಲ್ಲ. ಸೊ ಅವ್ರು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಗುರು ಅವ್ರದ್ದು ಏನ್ ಗೊತ್ತಾ, 11 ಜನನು ಆಡ್ತಾರೆ. ನೀನು ಬ್ಯಾಟಿಂಗ್ ಮಾಡ್ತೀಯ, ಆಂಡರ್ಸನ್ ಎಲ್ಲ 4 ಎಲ್ಲ ಹೊಡೆದಿದ್ದಾರೆ ಗುರು ಅಶ್ವಿನ್ಗೆಲ್ಲ. ಯಾವ ಲೆವೆಲ್ ಏನ್ ಹೇಳೋದು, ಅವ್ರು 11 ಜನನ ಬ್ಯಾಟ್ಸ್ಮನ್ ಅನ್ಕೋ ಆಯ್ತಾ. ಸೊ ಅವ್ರು 11 ಜನ ವರ್ಸಸ್ ನಮ್ದು 7 ಜನ ಆಡಿದ್ರೆ ಅಶ್ವಿನ್ ಒಬ್ರು ಆಡ್ತಾರೆ, ಲೈಕ್ ಅಕ್ಷರ್ ಪಟೇಲ್, ಅಶ್ವಿನ್ ಎಲ್ಲ ಆಡ್ತಾರೆ. ಬಟ್ ಏನಾಗಿದೆ ಅಂತಂದ್ರೆ ನಮ್ಮ ಇಂಡಿಯನ್ ಇದು ಪಿಚ್ ಅಲ್ಲಿ ನಾವು ನೋಡಿರೋ ಇಂಡಿಯನ್ ಬ್ಯಾಟ್ಸ್ಮನ್ಸ್ಗೂ 600, 700, 800 ಹೊಡೆಯೋ ಕೆಪಾಸಿಟಿ ಇರೋ ಬ್ಯಾಟ್ಸ್ಮನ್ಸ್ಗೆ ಕಂಪೇರ್ ಮಾಡಿದ್ರೆ ಇವರು 100, 150, 200 ಆ ಥರ ಹೊಡಿತಿದ್ದಾರೆ. ಲಿಟ್ರಲಿ ಹೇಳ್ತೀನಿ ಗುರು, ಬೇಜಾರ್ ಸಂಗತಿ. ಯಾಕಂದ್ರೆ ನಮ್ಮ ಕಡೆ ಬ್ಯಾಟ್ಸ್ಮನ್ಸ್ ಇಲ್ಲ. ಫಸ್ಟ್ ಕ್ಲಾಸ್ ಅಲ್ಲಿ ಆಡ್ತಿಲ್ಲ, ಬಟ್ ಆದ್ರೂ ಏನೋ ಗೊತ್ತಿಲ್ಲ ಗುರು, ಬ್ಯಾಟಿಂಗ್ ನೋಡಿದ್ರೆ ಹೆವಿ ಆಗಿರ್ಬೇಕಂದ್ರೆ ಲೈಕ್ ಭಯ ಪಡ್ಬೇಕು ನೋಡಿದ್ರೆ. ಈ ಇಂಗ್ಲೆಂಡ್ ಜಾಗದಲ್ಲಿ ಆಸ್ಟ್ರೇಲಿಯಾ ಏನಾದ್ರು ಇದ್ದಿದ್ರೆ ಒಂದು 5-1 ಇಲ್ಲ 4-1 ಆದ್ರೂ ಮಾಡ್ತಿದ್ರು, ಒಂದೇನೋ ಗೆಲ್ಲಕ್ ಬಿಡ್ತಿದ್ರು. ಯಾಕಂದ್ರೆ ಸ್ಟೀವ್ ಸ್ಮಿತ್ ಆಲ್ಮೋಸ್ಟ್ ಒಂದು 10 ಇನ್ನಿಂಗ್ಸ್ ಅಲ್ಲಿ 10 ಸೆಂಚುರಿ ಹೊಡೆದಿರು. ಅಂದ್ರೆ ಲೈಕ್ ಈ ತರ ಬೌಲಿಂಗ್ ಮಾಡಿದ್ರೆ ಹೇಳ್ತಿರೋದು. ಯಾಕಂದ್ರೆ ರವಿಚಂದ್ರನ್ ಅಶ್ವಿನ್, ಜಡೇಜಾ ಅವ್ರದ್ದು ಆ ತರ ಒಂದು ಕ್ಲಾಸಿಕಲ್ ಸ್ಪೆಲ್ ಕಾಣಿಸ್ತಿಲ್ಲ. ಒಂದು ಏನಂತಾರೆ ಮ್ಯಾಜಿಕಲ್ ಇರುತ್ತಲ್ಲ, ಫಿಂಗರ್ ಇದ್ರಲ್ಲಿ ಮ್ಯಾಜಿಕ್ ಮಾಡಿ 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 ಆಡ್ತಾರಲ್ಲ, ಆ ತರ ಏನು ಮಾಡ್ತಿಲ್ಲ. ಆಯ್ತು, ಆಮೇಲೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲಾ ಪರ್ಫಾರ್ಮೆನ್ಸ್ ಬರ್ಬೇಕು ಗುರು. ಬಟ್ ಏನ್ ಗೊತ್ತಾ, ನನಗ್ ನೋಡಿದ್ರೆ ಬ್ಯಾಟಿಂಗ್ ಅಲ್ಲಿ ಲೈಕ್ 6 ಜನನು ನೋಡಿದ್ರೆ ಭಯ ಪಡಲ್ಲ. ಯಾಕೆ ಅಂದ್ರೆ ಬ್ಯಾಕ್ ಬೋನ್ ವಿರಾಟ್ ಕೊಹ್ಲಿ ಇಲ್ಲ. ಕೊಹ್ಲಿ ಕಾಕ ಇಲ್ದೇ ಇರೋದು ಬ್ಯಾಕ್ ಬೋನ್ ಆಯ್ತಾ ಮಿಡ್ಲಲ್ಲಿ. ಸೊ ಯಾರಾದ್ರೂ ನೋಡಿದ್ರೆ ಕೊಹ್ಲಿ ಕಾಕ ಇದಾರೆ, ನಾವು ಆರಾಮಾಗಿ ನಾವು ಆಡ್ಬಹುದು ಅಂತ. ಒಂದು ಇವಾಗ ಮಿಡ್ಲಲ್ಲಿ ಒಬ್ರು ವಿಕೆಟ್ ಹೋದ್ರೆ ದನ ಅಂತ ವಿಕೆಟ್ ಹೋಗ್ತಾನೆ ಇರುತ್ತೆ, ಗೊತ್ತೇ ಆಗಲ್ಲ. ಹೌದೌದು, ಆಕ್ಚುಲಿ ಈಗ ಬ್ಯಾಟ್ ಅಲ್ಲಿ ಇರೋದೇ ಇಂಡಿಯನ್ ಇನ್ಎಕ್ಸ್ಪೀರಿಯನ್ಸ್ ಬ್ಯಾಟಿಂಗ್ ವರ್ಸಸ್ ಇಂಗ್ಲೆಂಡ್ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್. ನಾವು ಅಟ್ಲೀಸ್ಟ್ ಲಕ್ಕಿ ಅಂತ ಹೇಳ್ಬೋದು, ಯಾಕಂದ್ರೆ ಇಂಗ್ಲೆಂಡ್ ಬೌಲಿಂಗ್ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಅಟ್ಲೀಸ್ಟ್ ಅವ್ರ ಕಡೆ ಜಾಕ್ಲಿಚ್, ಮೊಯಿನ್ ಅಲಿ, ಆದಿಲ್ ರಶೀದ್ ಅವರೆಲ್ಲ ಇದ್ದಿದ್ರೆ ಓಕೆ ಸ್ವಲ್ಪ ಹೆದರಿಕೆ ಆಗ್ತಿದ್ರು. ಬಟ್ ಅವ್ರ ಕಡೆನೂ ಸ್ಪಿನ್ನರ್ಸ್ ಇನ್ಎಕ್ಸ್ಪೀರಿಯನ್ಸ್ಡ್ ಇದಾರೆ. ಸೊ ಆ ಬ್ಯಾಟಲ್ ಯಾರು ವಿನ್ ಆಗ್ತಾರೆ ಅದೇ ಮೇನ್, ಯಾರು ಟೆಸ್ಟ್ ಮ್ಯಾಚ್ ಡಿಸೈಡ್ ಮಾಡುತ್ತೆ ಅನ್ಸುತ್ತೆ. ಅಫ್ಕೋರ್ಸ್ ಅಶ್ವಿನ್ 499 ಅಲ್ಲಿ ಇದ್ದಾರೆ. ಒಂದ್ ವಿಕೆಟ್ಗೆ ಸ್ವಲ್ಪ ಅದು ಬಟರ್ಫ್ಲೈ ಇರುತ್ತೆ ಸ್ಟೊಮಕ್ ಅಲ್ಲಿ. ಸೊ ಅದೊಂದು ವಿಕೆಟ್ ಬಿದ್ಮೇಲೆ ಈಸಿಯಾಗಿ ತಗೊಳ್ಬಹುದು. ಅಫ್ಕೋರ್ಸ್ ಬುಮ್ರಾ ಅಂತೂ ಟ್ರಂಪ್ ಕಾರ್ಡ್. ಸೊ ಇಂಗ್ಲೆಂಡ್ ಅವ್ರು ಅಬುದಾಬಿಯಲ್ಲಿ ಹೋಗಿ ಏನ್ ಪ್ರಿಪೇರ್ ಮಾಡಿದಾರೆ ಗೊತ್ತಿಲ್ಲ, ಬುಮ್ರಾ ಅಗೇನ್ಸ್ಟ್ ಏನ್ ಪ್ಲಾನ್ ಮಾಡಿದಾರೆ ಅಂತ. ಸೊ ಈ ವಿಕೆಟ್ ಅಂತೂ ಇನ್ನೂ ಹೆಲ್ಪ್ ಸಿಗುತ್ತೆ ಬುಮ್ರಾಗೆ. ಸೊ ಅಶ್ವಿನ್, ಜಡೇಜಾ ಬಿಟ್ಟು ಬುಮ್ರಾನೇ ಮತ್ತೆ ಔಟ್ ಆಫ್ ಸಿಲೆಬಸ್ ಬಂದ್ರೆ ಇಂಗ್ಲೆಂಡ್ ಮುಗೀತು. ಇಲ್ಲ ಓಕೆ, ಜಸ್ಪ್ರೀತ್ ಬುಮ್ರಾ ಮತ್ತೆ ಸಿರಾಜ್ ಇವ್ರಿಗೆಲ್ಲ ಅಬುದಾಬಿ ಎಲ್ಲ ಗುರು, ಯಾವ್ದೇ ದಾಬಿಲು ಇವರು ಪ್ರಾಕ್ಟೀಸ್ ಮಾಡಿದ್ರು ಬುಮ್ರಾ ಎಕ್ಸ್ಪೆಕ್ಟರ್ ಆಯ್ತಾ. ಅವ್ರು ನೀವು ಹೆಂಗ್ ಎಷ್ಟು ವಿಡಿಯೋಸ್ ನೋಡಿದ್ರು ಏನೋ ಒಂದು ರೇರ್ ಕೇಸಲ್ಲಿ ಒಂದು ಹಾಫ್ ಡೇ ಅಂತ ಇರುತ್ತೆ, ಬಟ್ ಇದ್ರಲ್ಲಿ 5 ದಿನ ಇರುತ್ತೆ ಆಯ್ತಾ. ಸೊ 5 ದಿನದಲ್ಲಿ ನೀವು 1 ದಿನ ಹಾಫ್ ಆದ್ರೂ 4 ದಿನ ರೊಚ್ಚಿಗೆದ್ದು ಬುಮ್ರಾ ಅವರೆಲ್ಲ.
ಓವರ್ ಆಲ್ ಆಗಿ ಹೌದು. ಲೈಕ್ ಅಂದ್ರೆ ಬುಮ್ರಾ ಅಂಡ್ ನನ್ಗೆ ಅನ್ಸಿದ್ರೆ ಬುಮ್ರಾ ಅಂಡ್ ಜಡೇಜಾ ಮೇಲೆ ತುಂಬಾ ಡಿಪೆಂಡ್ ಆಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಡ್ರೀಮ್ 11 ಯಾವ ತರ ಇದೆ ಅಂತಂದ್ರೆ KS ಭರತ್ ಆಬ್ವಿಯಸ್ಲಿ ನಾನು ಧ್ರುವ್ ಜುರೇಲ್ ಆಡಿಸ್ಬೇಕು ಅಂತಿದ್ದೆ, ಬಟ್ KS ಭರತ್ ಒಂದು ಚಾನ್ಸ್ ಕೊಡ್ಲಿ ಅಂತ KS ಭರತ್ ಆಡಿಸಿದ್ದೀನಿ ಕೀಪರು. ಸೊ ಅವ್ರ ಕಡೆಯಿಂದ 4 ಜನ, ಇಂಗ್ಲೆಂಡ್ ಟೀಮ್ ಕಡೆಯಿಂದ 4 ಜನ, ನಮ್ಮ ಇಂಡಿಯನ್ ಟೀಮ್ ಕಡೆಯಿಂದ 7 ಜನ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ. ಸೊ ಅದರಲ್ಲಿ ರವೀಂದ್ರ ಜಡೇಜಾನ ಕ್ಯಾಪ್ಟನ್ ಮಾಡಿದೀವಿ, ಜೈಸ್ವಾಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ವಿ. ಯಾಕಂದ್ರೆ ಜೈಸ್ವಾಲ್ ಆಬ್ವಿಯಸ್ಲಿ ನೀವು ಹೊಡೆದಾಡಿದ್ರೆ 100 ಹಂಗೆ ಒಂದ್ 60 ಅಂತೂ ಮಿನಿಮಮ್ ಹೊಡಿತಾರೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಹಂಗೆ ಆಡ್ತಾರೆ, ಅವ್ರದ್ದೇನೋ ಭೇದ ಭಾವ ಅಂತ ಇಲ್ಲ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಅಂತ. ರವೀಂದ್ರ ಜಡೇಜಾ ಆಬ್ವಿಯಸ್ಲಿ ಆಲ್ರೌಂಡರ್, ವಿಕೆಟ್ ತೆಗಿಲಿಲ್ಲ ಅಂದ್ರೆ ಬ್ಯಾಟ್ ಆಡ್ತಾರೆ, ಬ್ಯಾಟಿಂಗ್ ವಿಕೆಟ್ ಆಬ್ವಿಯಸ್ಲಿ ತಗೋತಾರೆ. ಸೊ ಅಂಡ್ ರನ್ಔಟ್ಸ್ ಅಂತೂ ಗೊತ್ತಲ್ಲ, ಗ್ಯಾಪ್ ಅಲ್ಲಿ ರನ್ಔಟ್ಸ್ ಮಾಡ್ತಾರೆ, ಕ್ಯಾಚ್ ಹಿಡಿತಾರೆ. ಸೊ ಆಲ್ಮೋಸ್ಟ್ ಹಿ ಇಸ್ ಅ ಟ್ರಂಪ್ ಕಾರ್ಡ್ ಫಾರ್ ಅಸ್. ರಾಜ್ಕೋಟ್ ಅಲ್ಲೂ ಆಬ್ವಿಯಸ್ಲಿ ಟ್ರಂಪ್ ಕಾರ್ಡ್ ಹಾಕ್ತಾರೆ. ನಾನ್ ಜಸ್ಪ್ರೀತ್ ಬುಮ್ರಾ ಆರ್ ಇವರು ಅಕ್ಷರ್ ಪಟೇಲ್ ಇಲ್ಲ ಅಶ್ವಿನ್ ಇಬ್ಬರ ಜಾಗದಲ್ಲಿ ಯಾರಾದ್ರೂ ಮಿಸ್ ಮ್ಯಾಚ್ ಮಾಡೋಣ ಅಂತಿದ್ದೆ, ಲೈಕ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್. ಸೊ ಅಕಾರ್ಡಿಂಗ್ ಟು ಅವ್ರ ಪ್ರಕಾರ ಯಾರ್ಯಾರು ನೋಡ್ತಿದ್ರ ವಿಡಿಯೋ, ಅವ್ರ ಪ್ರಕಾರ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ಅವ್ರ ಪ್ರಕಾರ ಮಾಡ್ಕೊಳ್ಳಿ. ಸೊ ನಮ್ದು ಇದು ಪ್ರೊಬಬಲ್ ಒಂದು 11 ಅಂತ, ನಮ್ಮ 11. ಸೊ ನಿಂಗೇನ್ ಅನ್ಸುತ್ತೆ ಗುರು ಇದ್ರ ಬಗ್ಗೆ? ಅದೇ ಮೋಸ್ಟ್ಲಿ ಇದು ಆಕ್ಚುಲಿ ಆಲ್ಮೋಸ್ಟ್ ಐಡಿಯಾಲೇ ಇದೆ, ಬಟ್ ಓನ್ಲಿ ಲೈಕ್ ರಾಜ್ಕೋಟ್ ಅಲ್ಲಿ ಆಲ್ಮೋಸ್ಟ್ ಫಸ್ಟ್ ಇನ್ನಿಂಗ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಸ್ವಲ್ಪ ಹೆಲ್ಪ್ ಇರೋದ್ರಿಂದ ಬ್ಯಾಟಿಂಗ್ ಟೀಮ್ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಕೂಡ ಇನ್ಕ್ಲೂಡ್ ಮಾಡ್ಬೋದು. ಎಸ್ಪೆಷಲಿ ಇಂಗ್ಲೆಂಡ್ ಕಡೆಯಿಂದ ಯಾರಾದ್ರೂ ಆಲಿಪಾಪ್ ಆಗಿರ್ಲಿ, ಯಾರು ಕ್ರಾಲಿ ಆಗಿರ್ಲಿ, ಸೊ ಯಾರನ್ನಾದ್ರೂ ಬ್ಯಾಟ್ಸ್ಮನ್ ನ ಇನ್ಕ್ಲೂಡ್ ಮಾಡ್ಬೋದು. ಅದು ಬಿಟ್ರೆ ಬೇರೆಲ್ಲ ಫೈನ್ ಇದೆ ಅನ್ಸುತ್ತೆ ಇರ್ಲಿ. ಕೋಹ್ಲಿ ಪಾಪ್ಗಿಂತ ಜಾಕ್ರಲ್ಲಿ ಒಳ್ಳೆ ಆಪ್ಷನ್ ಅನ್ಸುತ್ತೆ ಗುರು. ಯಾಕಂದ್ರೆ ಕೋಹ್ಲಿ ಪಾಪ್ ಔಟ್ ಆಗ್ಬೋದು, ಬಟ್ ಜಾಕ್ರೋಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ಅಂದ್ರೆ ಕೋಹ್ಲಿ ಪಾಪ್ ಒಂದೇ ಇನ್ನಿಂಗ್ಸ್ ಅಲ್ಲಿ 190 ಅದೆಲ್ಲ ಹೊಡೆದಿದ್ರು, ಓಕೆ ಪರವಾಗಿಲ್ಲ. ಬಟ್ ಆದ್ರೂ ಜಾಕ್ರೋಲಿ ಮಾತ್ರ ಕ್ರೇಜಿ ಫಾರ್ಮ್ ಅಲ್ಲಿ ಇದಾರೆ, ಒಳ್ಳೆ ಆಟಗಾರ. ಲೈಕ್ ಅಂದ್ರೆ ಯಾವ ತರನು ಆಡ್ತಾರೆ, ಫ್ರಂಟ್ ಆಗು ಆರಾಮಾಗಿ ಹೊಡಿತಾರೆ, ಬ್ಯಾಕ್ ಫೂಟ್ ಅಲ್ಲೂ ಆರಾಮಾಗಿ ಆಡ್ತಾರೆ, ಫ್ರಂಟ್ ಫೂಟ್ ಅಲ್ಲೂ ಆರಾಮಾಗಿ ಆಡ್ತಾರೆ. ಸೊ ಹೀಸ್ ಎ ಪ್ರಾಪರ್. ನೀವು ಚೇಂಜಸ್ ಮಾಡ್ಬೇಕಂದ್ರೆ ಅದಕ್ಕೂ ಮಾಡ್ಬೋದು. ಸೊ ಓವರ್ ಆಲ್ ಇದು ನಮ್ಮ 11. ನೆಕ್ಸ್ಟ್ ಟಾಪಿಕ್ ಬರೋದಾದ್ರೆ ಗುರು, ನಮ್ಮ ಅಣ್ಣ, ನಮ್ಮ ಕಿಶನ್ ಅಣ್ಣ, ಜೈ ಜವಾನ್ ಜೈ ಕಿಶನ್ ಅಂತಾರ. ಬರೀ ಇಂಥದೆಯಾ? ನಮ್ ಕಿಶನ್ ಅಣ್ಣ ಏನೋ ಅವ್ರ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾರೆ ಅಂತ ಏನೋ ಒಂದು ಸುದ್ದಿ ಬಂದಿತ್ತು. ಬಟ್ ಅದಾದ್ಮೇಲೆ ಇನ್ನೊಂದು ಸುದ್ದಿ ಬಂತು ಗುರು, ಹಾರ್ದಿಕ್ ಪಾಂಡ್ಯ ಅಂಡ್ ಅವ್ರ ಅಣ್ಣ ಇನ್ನೊಬ್ರು ಇದಾರಲ್ಲಪ್ಪ, ಕೃಣಾಲ್ ಪಾಂಡ್ಯ, ಅವ್ರಿಬ್ರ ಜೊತೆನೋ ಏನೋ ಡಿಸ್ಕಸ್ ಅಲ್ಲಪ್ಪ, ಅದೇನೋ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಏನೋ ಅದೇ ಒಂದು ರಿಪೋರ್ಟ್ ಪ್ರಕಾರ ಬಂತು. ಸೊ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಗುರು, BCCI ಅವರು ಆಲ್ರೆಡಿ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ, ಇಶಾನ್ ಕಿಶನ್ ಅಂತಲ್ಲ, ಯಾರ್ಯಾರು NCA ಇದೀರಾ ಅವರೆಲ್ಲ ರಿಹ್ಯಾಬಿಲೇಷನ್ ಏನೇನ್ ಮಾಡ್ತೀರಾ ಅವರೆಲ್ಲ ಆಟ ಆಡ್ಬಿಟ್ಟು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡ್ಬಿಟ್ಟು ಬೇಕಿದ್ರೆ ಈ ಟೀಮಿಗೆ ಬರ್ಬೋದು ಅಂತ. ಯಾಕಂದ್ರೆ ಗೊತ್ತಿದೆ, ನೋಡಿದ್ದಾರೆ ಆಲ್ಮೋಸ್ಟ್. ಇವಾಗ ಕೊಹ್ಲಿ ಬೇರೆ, ವಿರಾಟ್ ಕೊಹ್ಲಿ ಅವ್ರ ಕೊಹ್ಲಿ ಕಾಕ ಅವರು ರೆಸ್ಟ್ ತಗೊಂಡಿದ್ದಾರೆ ಆಯ್ತಾ. ಅವರು ಫಸ್ಟ್ ಕ್ಲಾಸ್ ಅದೆಲ್ಲ ಆಡಿ ಅವರೆಲ್ಲ ಟಾಪ್ ಅಲ್ಲಿದ್ದಾರೆ. ಸೊ ಇವ್ರ ತರ ಇರೋ ಪ್ಲೇಯರ್ಸ್, ಇವ್ರ ತರ ಅಂದ್ರೆ ಲೈಕ್ ಚೆನ್ನಾಗಿರೋ ಪ್ಲೇಯರು ಇಲ್ಲ ಅಂತಿಲ್ಲ, ಬಟ್ ಅಂದ್ರೆ ಮಾನಸಿಕ ಅಸ್ವಸ್ಥದಿಂದ ಬಳಲ್ತಿರೋರು NCA ಹೋಗಿದ್ದಾರೆ ಅಂದ್ರೆ, ಸೊ ವಾಪಸ್ ಆಟ ಆಡಿ ಬರ್ಲಿ ಅಂತ BCCI ಅವ್ರದ್ದು ರೂಲ್ಸ್ ಪ್ರಕಾರ. ಏನಂತೀರಾ? ಸೊ BCCI ಅವರು ಹೇಳಿದಾರೆ, ಅಫ್ಕೋರ್ಸ್ ಹೌದು, ರಣಜಿ ಆಡಿ ನಿಮಗೆ ಟೆಸ್ಟ್ ಸೆಲೆಕ್ಷನ್ ಆಗುತ್ತೆ ಅಂತ. ಬಟ್ ನಾವು ಆಕ್ಚುಲಿ ಟೆಸ್ಟ್ ಸೆಲೆಕ್ಷನ್ಸ್ ನೋಡಿದ್ರೆ ರೀಸೆಂಟ್ ಆಗಿ ಆಕ್ಚುಲಿ IPL ಇನ್ಫ್ಲೂಯೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಯಾರು ರಣಜಿಯಲ್ಲಿ ಆಡ್ತಿದ್ದಾರೆ ಅವರಿಗೆ ಇನ್ಸ್ಪಿರೇಷನ್ ಇಲ್ಲ ಇವಾಗ ಅನ್ನೋ ತರ ಒಂಥರ ಆಗಿದೆ. ಈಗ ಪ್ರಾಪರ್ ಎಕ್ಸಾಂಪಲ್ ಹೇಳೋದಾದ್ರೆ, ಇವಾಗ ಧ್ರುವ್ ಜುರೇಲ್ ಸೆಲೆಕ್ಟ್ ಮಾಡಿದ್ರು, ಹೌದು ಅಫ್ಕೋರ್ಸ್ ಫಸ್ಟ್ ಕ್ಲಾಸ್ ರೆಕಾರ್ಡ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಇವಾಗ ತುಂಬಾ ವರ್ಷದಿಂದ ತುಂಬಾ ವಿಕೆಟ್ ಕೀಪರ್ಸ್ ತುಂಬಾ ಗ್ರೈಂಡ್ ಮಾಡಿದಾರೆ. ಅಫ್ಕೋರ್ಸ್ ನಮಗೆ ಗೊತ್ತು ರಿಷಬ್ ಪಂತ್ ಯಾವಾಗ ಫಿಟ್ ಆಗ್ತಾರೋ ಅವ್ರು ಬಂದೇ ಬರ್ತಾರೆ. ಸೊ ಆ ಟೈಮ್ ಅಲ್ಲಿ ನಮ್ಗೆ ಒಳ್ಳೆ ವಿಕೆಟ್ ಕೀಪರ್, ಫಾರ್ ಎಕ್ಸಾಂಪಲ್ ಶೆಲ್ಡನ್ ಜಾಕ್ಸನ್ ಒಳ್ಳೆ ರೆಕಾರ್ಡ್ ಇದೆ, ಫಸ್ಟ್ ಕ್ಲಾಸ್ ಅಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ, ಸ್ವಂತ ಎಕ್ಸ್ಪೀರಿಯನ್ಸ್ ವಿಕೆಟ್ ಕೀಪರ್. ಅಷ್ಟು ವರ್ಷ ರಣಜಿಯಲ್ಲಿ ಚೆನ್ನಾಗಿ ಆಡಿ ಸ್ಟೇಟ್ ಟೀಮ್ಗೆ ಆಡಿ ಕಂಟಿನ್ಯೂಸ್ ಆಗಿ ಆಡಿದವ್ರಿಗೆ ಅಂಥವ್ರಿಗೆ ರಿವಾರ್ಡ್ ಕೊಡ್ಬೋದಿತ್ತು. ಸೊ ಹಂಗೆ ಆ ಸಿಚುವೇಶನ್ ಇರುವಾಗ ಪ್ಲೇಯರ್ಸ್ಗೂ ಸ್ವಲ್ಪ ಹೆಸಿಟೇಷನ್ ಆಗುತ್ತೆ, ರಣಜಿ ಆಡಿ ಏನ್ ಮಾಡೋದಪ್ಪ, IPL ಆಡಿ ಡೈರೆಕ್ಟ್ ನಾವು ಟೆಸ್ಟ್ ಟೀಮಿಗೂ ಬರ್ಬೋದಂತ. ಸೊ ಇದೊಂದು ಸ್ಟೇಟ್ಮೆಂಟ್ ಸ್ವಲ್ಪ ಕಾಂಟ್ರಾಡಿಕ್ಟರಿ ಅನ್ಸುತ್ತೆ. ಬಟ್ ಸ್ಟಿಲ್ ಇಶಾನ್ ಕಿಶನ್ ಕೇಸ್ ಏನಂತ ಗೊತ್ತಿಲ್ಲ ಆಕ್ಚುಲಿ. ಅದೇ ಮೆಂಟಲ್ ಫೆಟಿಗ್ ಇಂದ ಏನು ಪ್ರಾಬ್ಲಮ್ ಆಗಿ ಅವರು ಟೀಮಿಂದ ಹೊರಗಡೆ ಬಂದ್ರು, ಅದರಿಂದ ಮ್ಯಾನೇಜ್ಮೆಂಟ್ ಇಷ್ಟ ಆಗಿಲ್ಲ ಅಂತೆಲ್ಲ ಸ್ಟೋರಿ ಬರ್ತಿದೆ. ಸೊ ಇಶಾನ್ ಕಿಶನ್ ಕೇಸಲ್ಲಿ ಅವರು ಲಾಸ್ಟ್ ಮ್ಯಾಚ್ ಜಾರ್ಖಂಡ್ಗೆ ಆಡ್ತಾರ, ಸೊ ಇನ್ನೊಂದು ನ್ಯೂಸ್ ಬರ್ತಿದೆ, ಅವ್ರು ಯಾವ್ದು ಮುಂಬೈಲಿ ಇದಾಗುತ್ತಲ್ಲ, ಸೊ ಅವ್ರದ್ದು T20 ಲೀಗ್, ಮುಂಬೈ ಲೋಕಲ್ T20 ಲೀಗ್, ಸೊ ಅದೇ ಆಡ್ತಾರ ಅಂತ ಸುದ್ದಿ.
ಸೊ ಹಂಗೇನಾದ್ರೆ ಮತ್ತೆ BCCI ಅವರಿಗೆ ಈ ಸ್ಟೇಟ್ಮೆಂಟ್ ಕೊಟ್ರು ಯೂಸ್ ಇಲ್ಲ ಅಂತ ಅನ್ಸುತ್ತೆ. ಅಲ್ಲ ಕಣ, BCCI ಕೊಟ್ಟಿರೋದು ಓಕೆ. ಅಲ್ಲ T20 ಲೀಗಲ್ಲಿ ಆಡಿದ್ರೆ ಟೆಸ್ಟ್ಗೆ ಹಂಗೆ ಪಾದಾರ್ಪಣೆ ಮಾಡ್ತಾರೆ. ಪಾದಾರ್ಪಣೆ ಅಂತಲ್ಲ, ಲೈಕ್ ಕಂಬ್ಯಾಕ್ ಹೆಂಗ್ ಮಾಡ್ತಾರೆ T20 ಆಡ್ಬಿಟ್ಟು. ಸೊ ಅದೇ ಇವಾಗ ಮೇನ್ ಕ್ರೈಟೀರಿಯಾನೇ IPL ಆಗಿದೆ. ಸೊ IPL ಇಂದಲೇ ಇವಾಗ ಟೆಸ್ಟ್ ಎಲ್ಲಾ ಫಾರ್ಮ್ಯಾಟಿಗೂ ಸೆಲೆಕ್ಷನ್ ಆಗೋ ತರ ಆಗಿದೆ. ಸೊ ನಿಂಗೆ ರಣಜಿಯಲ್ಲಿ ಆಡದವರಿಗೆ ಎಷ್ಟೇ ನೀನ ಅದೇ ಎಕ್ಸಾಂಪಲ್ ಅಲ್ಲ, ಶೆಲ್ಡನ್ ಜಾಕ್ಸನ್ ಆಗಿರಲಿ ಅಥವಾ ಇನ್ನೊಂದು ಎಕ್ಸಾಂಪಲ್ ಉಪೇಂದ್ರ ಯಾದವ್ ಆಗಿರಲಿ. ಸೊ ಸಾಕಷ್ಟು ವಿಕೆಟ್ ಕೀಪರ್ಸ್ ಇದ್ರು ಇಂಡಿಯಾ ಏನೋ ಡೊಮೆಸ್ಟಿಕ್ ಆಡದವ್ರು, ಚೆನ್ನಾಗಿ ಆಡದವ್ರು. ಬಟ್ ಅವರಿಗೆ ಚಾನ್ಸ್ ಸಿಗದೆ ಇರುವಾಗ ಸ್ವಲ್ಪ ಬೇಜಾರಾಗುತ್ತೆ. ಅಟ್ಲೀಸ್ಟ್ ಏನಂದ್ರೆ IPL ಪರ್ಫಾರ್ಮೆನ್ಸ್ ಇಂದ ಬಂದ್ರು, ಇವರು ರಣಜಿಯಲ್ಲಿ ಎಷ್ಟು ವರ್ಷ ಆಡ್ತಾರೆ, ಚಾನ್ಸ್ ಸಿಗ್ತಿಲ್ಲ ಅಂತ. ಸೊ ಹಂಗೆ ರೀಸೆಂಟ್ ಆಗಿ ಇವಾಗ ಹನುಮ ವಿಹಾರನು ಚೆನ್ನಾಗೇ ಮಾಡಿದ್ರು. ಆಕ್ಚುಲಿ ಅವರು ಫಸ್ಟ್ ಕ್ಲಾಸ್ ಅಲ್ಲೂ ಚೆನ್ನಾಗಿ ಆಡ್ತಿದ್ರು, ಇಂಡಿಯಾದಲ್ಲೂ ಬ್ಯಾಕಪ್ ಆಗಿ ಚೆನ್ನಾಗಿದ್ರು. ಬಟ್ ಅವ್ರು ಇವಾಗ ಹನುಮ ವಿಹಾರಿ ಇಲ್ವೇ ಇಲ್ಲ. ಸೊ ಹಂಗಿರ್ಬೇಕಾದ್ರೆ ಪ್ಲೇಯರ್ಸ್ಗೂ ಸ್ವಲ್ಪ ಇನ್ಸ್ಪಿರೇಷನ್ ಬೇಕಾಗುತ್ತೆ ಅನ್ಸುತ್ತೆ. ಕಳೆದೋಗ್ಬಿಟ್ಟಿದ್ದಾರೆ ಹನುಮ ವಿಹಾರಿ ಅವರು. ಎಲ್ಲಿದ್ದಾರೋ ಹೇಗಿದ್ದಾರೋ ಗೊತ್ತಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಟೈಮಲ್ಲಿ ಅಶ್ವಿನ್ ಜೊತೆ ಎಲ್ಲ ಹ್ಯಾಮ್ಸ್ಟ್ರಿಂಗ್ ಇಟ್ಕೊಂಡು ಇದ್ ಮಾಡಿದ್ರಲ್ಲಪ್ಪ, ಡ್ರಾ ಮಾಡಿದ್ರು ಮ್ಯಾಚ್ನ. ಸೊ ಆ ತರ ಪ್ಲೇಯರ್ ಗೊತ್ತಿಲ್ಲ ಗುರು, ಯಾರ್ಯಾರೆಲ್ಲ ಹೋಗ್ತಾರೆ ಇಂಡಿಯನ್ ಟೀಮಲ್ಲಿ. ಒಂದು 1.5 ಗುರು, 150 ಕೋಟಿ ಜನ ಅನ್ಕೋ, ಅದ್ರಲ್ಲಿ 11 ಜನನೇ ಆಡ್ತಾರೆ ಅಂದ್ರೆ ಕಾಂಪಿಟೇಷನ್ ಲೆವೆಲ್ ಹೈ ಆಗಿದೆ ಫುಲ್ಲು. ಸೊ ಯಾರು ಆಡ್ತಾರೆ ಅವ್ರದೆಲ್ಲ ಲಕ್ಕು ಅಂಡ್ ಹಾರ್ಡ್ ವರ್ಕು ಇರುತ್ತೆ. ಸೊ ಓವರ್ ಆಲ್ ಅಂದ್ರೆ ಲೈಕ್ ಇಶಾನ್ ಕಿಶನ್ ಹಾರ್ಡ್ ವರ್ಕ್ ಮಾಡಿ ಬರಬೇಕು ಅಂತ BCCI ಅವ್ರದ್ದು ಒಂದು ಮಾತು. ನೋಡೋಣ ಹೆಂಗೆ ಹೆಂಗ್ ಕಂಬ್ಯಾಕ್ ಮಾಡ್ತಾರೆ, ಏನ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ IPL ಆಲ್ಸೋ. IPL ಅಲ್ಲೇ ಫುಲ್ಲು 974 ರನ್ ನೋಡಿದ್ರೆ ಫುಲ್ ಮುಗಿದೋಯ್ತಲ್ಲ. ಫುಲ್ ವಿರಾಟ್ ಕೊಹ್ಲಿ ರೆಕಾರ್ಡ್ ಮುರಿದ್ರೆ ಮುಗಿದೋಯ್ತಲ್ಲ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್. ಇಶಾನ್ ಕಿಶನ್ ಟೆಸ್ಟ್ಗೂ ನಂಬರ್ 1, ODIಗೂ ನಂಬರ್ 1, T20 ಎಲ್ಲ ಕಡೆ ಹಾಕೊಂಡ್ ಬಿಡ್ತಾರೆ. 974 ರನ್ಸ್. ಇಟ್ ಆಲ್ ಡಿಪೆಂಡ್ಸ್ ಆನ್ IPL ಮಚ. ಮತ್ತೆ ಫಾರ್ಮ್ಯಾಟ್ ಮಿಕ್ಸಿಂಗ್ ಕೂಡ ನಾವು ತುಂಬಾ ಮಾಡ್ತಿದ್ವಿ. ಎಸ್ಪೆಷಲಿ ನಾವು ಸೂರ್ಯಕುಮಾರ್ ಕೇಸ್ ಅಲ್ಲಿ ನೋಡ್ತೀವಿ. ಸೂರ್ಯಕುಮಾರ್ T20 ಚೆನ್ನಾಗಿ ಆಡ್ದ, ನಾವು ಟೆಸ್ಟ್ಗೂ ODI ಬಿಡು ಅಟ್ಲೀಸ್ಟ್ ಪರವಾಗಿಲ್ಲ, ಸೇಮ್ ವೈಟ್ ಬಾಲ್. ಟೆಸ್ಟ್ಗೂ ನಾವು ತಕೊಂಡ್ ಬಂದ್ವಿ ಸೂರ್ಯಕುಮಾರ್ ಯಾದವ್, ಇಂಗ್ಲೆಂಡ್ಗೆಲ್ಲ ಕರ್ಕೊಂಡು ಹೋಗಿದ್ವಿ. ಸೊ ಹಂಗಿರ್ಬೇಕಾದ್ರೆ ಸ್ವಲ್ಪ ರಣಜಿ ಆಡುವವರಿಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ. ಎಸ್ ಅದು ನೋಡೋಣ. ಸರ್ಫರಾಜು ಮತ್ತೆ ಪಟ್ಟಿದಾರ್ ಅವರಿಗೆಲ್ಲ ಚಾನ್ಸ್ ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ನೋಡೋಣ ಏನ್ ಮಾಡ್ತಾರೆ, ಏನ್ ಕತೆ ಅಂತ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇದು ನಮ್ಮ ಬೇಡಿಕೆ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಇಟ್ ವಿಲ್ ಹೆಲ್ಪ್ ಅಸ್ ಅಂತ ಹೇಳ್ತೀನಿ. ಇಷ್ಟ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಹಾರ್ದಿಕ್. ಬಾಯ್ ಶುಭು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.